ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಇಂಗ್ಲೀಷಿನ ಮೇಲೆ ಒಂದು ಮೋಹ ಉಂಟಾಗಿತ್ತು. ಇದು ಆಶ್ಚರ್ಯ ಆಗ್ಬೋದು. ಯಾರು ಕನ್ನಡದ ಪರವಾಗಿ ಹೆಚ್ಚಿನ ಕವಿತೆಗಳನ್ನು ಬರೆದು ಕನ್ನಡಕ್ಕೆ ವಿಶಿಷ್ಟವಾದ ಸ್ಥಾನ ಸಿಗಬೇಕು ಅಂತ ಹೋರಾಡಿದರೋ, ಸಾಹಿತ್ಯದ ಕೃಷಿ ಮಾಡಿದರೋ, ಆ ಕವಿ ಪ್ರಾರಂಭದಲ್ಲಿ ಒಲಿದದ್ದು, ತಮ್ಮ ಮನಸ್ಸು ಬುದ್ಧಿ ಭಾವ ತೆರೆದದ್ದು ಇಂಗ್ಲೀಷಿಗೆ ಅಂತಂದಾಗ ನಿಜವಾಗಲೂ ನಮಗೂ ಆಶ್ಚರ್ಯಾಘಾತವಾಗುತ್ತೆ. ಆದರೆ ಮೈಸೂರಿಗೆ ಬಂದ ಮೇಲೂ ಕೂಡ ಅವರು ಹೆಚ್ಚಾಗಿ ಅಧ್ಯಯನ ಮಾಡಿದ್ದು ಇಂಗ್ಲೀಷ್ ಕೃತಿಗಳನ್ನು. ಮತ್ತು ಅವರು 18ನೇ ವಯಸ್ಸಿನಲ್ಲೇ, ಇನ್ನೂ ವಿದ್ಯಾರ್ಥಿಯಾಗಿದ್ದಾಗಲೇ ಅವರ ಮೊಟ್ಟ ಮೊದಲನೇ ಕವನ ಸಂಕಲನ ಇಂಗ್ಲೀಷ್ನಲ್ಲಿ ಬಂತು. ದಿ ಬಿಗಿನರ್ಸ್ ಮ್ಯೂಸ್ ಅಂತ ಅದರ ಹೆಸರು. ಅದನ್ನು ಬರೆದು ಅವರು ಭಾವಿಸ್ಕೊಂಡಿದ್ದರು, ನಾನು ಯಾವ ಇಂಗ್ಲೀಷ್ ಕೃತಿಗಳನ್ನು ಓದಿ ಇಂಗ್ಲೀಷ್ ಕವಿಗಳನ್ನು ಪರಿಚಯ ಮಾಡ್ಕೊಂಡಿದ್ನೋ ಅವ್ರ ಮಟ್ಟಕ್ಕೆ ನಾನು ಕೂಡ ಪ್ರಸಿದ್ಧನಾಗ್ತೀನಿ ಅಂತೆಲ್ಲ ಭಾವಿಸ್ಕೊಂಡು ಆ ಒಂದು ಭಾವನೆಯಲ್ಲೇ ಅವರು ಕನಸು ಕಾಣ್ತಾ ಇದ್ದಾಗ ಮೈಸೂರಿಗೆ ಐರಿಷ್ ಕವಿ ಒಬ್ಬರು ಬಂದರು. ಅವರ ಹೆಸರು ಜೇಮ್ಸ್ ಕಜಿನ್ಸ್ ಅಂತ. ಐರ್ಲೆಂಡಿನ ಒಬ್ಬ ಕವಿ, ಇಂಗ್ಲೀಷ್ ಕವಿ ಬಂದಿದ್ದಾರೆ, ನನ್ನ ಈ ಬಿಗಿನರ್ಸ್ ಮ್ಯೂಸ್ ಈ ಕವಿತೆ ಸಂಕಲನ ತೆಗೆದುಕೊಂಡು ಅವ್ರಿಗೆ ಕೊಟ್ಟರೆ ಬಹಳ ನನ್ನ ಬೆನ್ತಟ್ಟಿ ಶಾಬಾಷ್ ಅಂತ ಹೇಳ್ತಾರೆ ಎನ್ನುವ ಒಂದು ಉಮೇದಿನಿಂದ, ಉತ್ಸಾಹದಿಂದ ಆ ಸಂಕಲನ ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೇಳಿದರು. ಜೇಮ್ಸ್ ಕಜಿನ್ಸ್, ಐರಿಷ್ ಪೊಯೆಟ್, ಹೀ ಗ್ಲಾನ್ಸ್ ನೋಡಿದ್ರದೆಲ್ಲ ಒಂದು ಸ್ವಲ್ಪ ನೋಡಿದರು. ಕುವೆಂಪು ಅವ್ರನ್ನ ಆಪಾದ ಮಸ್ತಕ ನೋಡಿದರು. ಕುವೆಂಪು ಒಂದು ಪೈಜಾಮ, ಖಾದಿಯಲ್ಲಿರ್ತಕ್ಕಂಥ ಒಂದು ಬಿಳಿ ಒಂದು ಜುಬ್ಬ ಹಾಕ್ಕೊಂಡಿದ್ದರು. ಅದನ್ನು ನೋಡಿ ಹೇಳಿದರು, ಲುಕ್ ಹಿಯರ್ ಯಂಗ್ ಮ್ಯಾನ್, ಯುವರ್ ಡ್ರೆಸ್ ಈಸ್ ದೇಸಿ, ಬಟ್ ಯು ಹ್ಯಾವ್ ರಿಟರ್ನ್ ಇನ್ ಎ ನಾಟ್ ನೇಟಿವ್ ಲ್ಯಾಂಗ್ವೇಜ್, ಇನ್ ಎ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳಿದರು. ಅದಕ್ಕೆ ಕುವೆಂಪು ಹೇಳ್ತಾರೆ, ಇಲ್ಲ, ನಮ್ಮ ಕನ್ನಡ ಭಾಷೆಗೆ ಶ್ರೇಷ್ಠವಾದ ಕೃತಿಗಳನ್ನು ಬರೆಯುವಷ್ಟು ಶಕ್ತಿ ಇಲ್ಲ, ಇಂಗ್ಲೀಷಿನ ಒಂದು ವೈಭವ, ವಿಸ್ತಾರ, ಪದ ಸಂಪತ್ತು, ಶಬ್ದ ಬಾಹುಳ್ಯ ಅದೆಲ್ಲ ಇಲ್ಲ, ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಬರೆದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಜೇಮ್ಸ್ ಕಜಿನ್ಸ್ ಕಣ್ಣು ತೆರೆಸಿದರು, ಅವರಿಗೆ ಹೇಳಿದರು, ನೋಡು ಮಗು, ನೀನು ಎಷ್ಟೇ ಸುಂದರವಾದಂತಹ ಕವಿತೆಯನ್ನು ಇಂಗ್ಲೀಷ್ನಲ್ಲಿ ಬರೆದರೂ ಅದು ಸೆಕೆಂಡ್ ಹ್ಯಾಂಡ್ ಕವಿತೆ ಆಗುತ್ತೆ. ಅದೇ ನಿನ್ನ ತಾಯಿ ಭಾಷೆಯಲ್ಲಿ ಬರೆದರೆ ನೀನು ನಿನಗೆ ಬಂದ ಭಾವನೆಗಳನ್ನು, ಅದು ಎಷ್ಟೇ ಉತ್ಕಟವಾಗಿದ್ರೂ ಸಶಕ್ತವಾಗಿ ಅದನ್ನು ಮಂಡಿಸೋದಕ್ಕೆ ಸಾಧ್ಯವಾಗುತ್ತೆ. ನೀನು ನಿನ್ನ ಭಾಷೆಯಲ್ಲಿ ಬರೀ, ನೀನು ದೊಡ್ಡ ಕವಿ ಆಗೋದಕ್ಕೆ ಬೇಕಾದಂಥ ಪ್ರತಿಭೆ ನಿನ್ನಲ್ಲಿದೆ ಅಂತ ಅವರಿಗೆ ಹೇಳಿದ ಮೇಲೆ ಕುವೆಂಪು ಅವರು ಅಲ್ಲಿಂದ ಬಂದವರೇ ಕನ್ನಡದಕ್ಕೆ ತಮ್ಮನ್ನು ತೆತ್ತುಕೊಂಡರು. ಕನ್ನಡದ ದೀಕ್ಷೆಯನ್ನು ಪಡ್ಕೊಂಡ ರೀತಿಯಲ್ಲಿ ಅಲ್ಲಿಂದಾಚೆಗೆ ಹಿಂತಿರುಗಿ ನೋಡಲೇ ಇಲ್ಲ, ಒಂದಾಗತ್ತಲೂ ಒಂದು ಕನ್ನಡದ ಸುಂದರವಾದ ಕವಿತೆಗಳನ್ನು ಬರೆದರು.